ಯಾರು ಯಾರದು? ನೋಟಾನೆ. ಹಲೋ, ಹೇಳಿ ಮಗ, ನಿನ್ನ ಸಮಾಚಾರ? ಫೋನ್ ಮಾಡ್ಬಿಟ್ಟಿದ್ಯಾ? ಹಾಂ, ಓ ಹೌದಾ, ಆರನೇ ಬರ್ತಿದ್ಯಾ? ಸರಿ ಸರಿ, ಪರವಾಗಿಲ್ಲ, ಬಾ ಮಗ, ಅದರಲ್ಲೇನು. ಸರಿ, ಓಕೆ, ನೀನು ಬಾ ಮಗ, ಆಯ್ತು, ಓಕೆ ಓಕೆ. ಬೇರೆ ಬರ್ತಾವನೆ. ಮೊದಲು ಫೋನ್ ಮಾಡಿ ಹೇಳ್ಬಿಡ್ಬೇಕಪ್ಪ. ಮಗ ಎಲ್ಲಿದೆ ಮಗ? ರೀಚ್ ಆದ ಊರಿಗೆ? ಸರಿ, ಓಕೆ. ಏನಿಲ್ಲ, ನಮ್ಮೂರಿಂದ ನಮ್ಮ ಹುಡುಗ ಹಬ್ಬ ಬರ್ತಿದ್ದ, ಒಂದು 2 ದಿನ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದ. ಸೊ ಇನ್ಫಾರ್ಮ್ ಮಾಡೋಣ ಅಂತ ಅದಕ್ಕೆ ಕಾಲ್ ಮಾಡಿದೆ ಕಣ. ಸೊ ತೊಂದರೆ ಇಲ್ಲ ಅಲ್ಲ? ಸರಿ ಮಗ, ಓಕೆ, ಥ್ಯಾಂಕ್ಸ್. ಓಕೆ ಓಕೆ, ಇನ್ಫಾರ್ಮ್ ಮಾಡಾಯ್ತು ನಿಮಗೆ. ಹಾಗೆ 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 ಹೋಯ್ತು. ನಾನು ಬರ್ತೀನಿ ಅಂತ ಹೇಳಿದ್ದೆ, ಇನ್ನ ಬಂದಿಲ್ಲ. ಅಷ್ಟು ಬಂದ ಅನ್ಸುತ್ತೆ. ಓ ಏನೋ ಮಗ, ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟಿದ್ಯಾ? ಸರಿ ಬಾ ಹೊಡೆ. ಮತ್ತೆ ಬ್ರೋ, ನಾವು ಬಿರಿಯಾನಿ ಅಷ್ಟೇ ಸ್ಪೀಡು ಹಂಗೆ ತೆಗೆದುಕೊಂಡು ಬಂದ್ಬಿಡ್ತೀವಿ. ಹೌದಾ? ಅದಕ್ಕೆ ಇಷ್ಟು ಜೋರ ಗಾಡಿ ನಿಂತಿತ್ತು. ಮತ್ತೆ ನೋಡಿ, ನಾವು ಬಂದ್ಮೇಲೆ ನಿಂತೆ ಹೋಯ್ತು. ಸರಿ, ನೀನು ಸಮಾಚಾರ? ಊರು ಕಡೆ ಎಲ್ಲ ಅಪ್ಪ ಅಮ್ಮ ಹೇಳಿದ್ದಾರೆ? ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ನಿಮ್ಮ ಫ್ರೆಂಡ್ ಎಲ್ಲಿ? ಅವನ ಊರಿಗಂತ ಹೊರಡೋಗಿದ್ದಾನೆ, 2-3 ದಿನ ಬರ್ತಾನೆ. ಹಾಗಾದ್ರೆ ನಾವು ರೂಮಲ್ಲಿ ಆರಾಮಾಗಿರ್ಬೋದು. ಅಯ್ಯೋ, ಹಂಗೇನ ಮಾಡ್ಬಿಡ. ಆಮೇಲೆ ಓನರ್ಗೆ ನಾವು 3 ಜನ ಇದರಿಂದ ಗೊತ್ತಾದ್ರೆ ನಾನು ಡಬಲ್ ಫಿಟ್ಟಿಂಗ್ ಹಾಕ್ಬಿಡ್ತಾನೆ. ಹಾಗೇನಿಲ್ಲ ಬ್ರೋ, ಆಲ್ರೆಡಿ ರೂಮ್ ಹುಡುಕಿದ್ದೀನಿ, ಅಡ್ವಾನ್ಸ್ ಕೊಟ್ಟಿದ್ದೀನಿ, ಪೇಂಟ್ ಮಾಡ್ತಾ ಇದ್ದಾರೆ. 2-3 ಡೇಸಲ್ಲಿ ಹೋಗ್ಬಿಡ್ತೀನಿ. ಓಕೆನಾ? ಸರಿ, ಆದರೆ ಕಾಫಿ ಟೀ ಸರಿ ಮಾಡ್ಕೊಬರ್ತೀನಿ. ನಾನು ಫ್ರೆಶಪ್ ಆಗ್ತೀನಿ. ಓಕೆ ಮಗ, ಶುಗರ್ ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ? ಬ್ರೋ, ನಂಗಿನ್ನೂ ಶುಗರ್ ಬಂದಿಲ್ಲ, ಸ್ವಲ್ಪ ಜಾಸ್ತಿನೇ ಇರಲಿ. ಮೋಸ್ಟ್ಲಿ ಫ್ಯೂಚರ್ ಬರಲಿ ಅಂತ ಇರಬೇಕು. ಮಗ, ಕಾಫಿ ಸ್ಟ್ರಾಂಗ್ ಇಲ್ಲ ಮಾಡಿಲ್ಲ? ಸ್ಟ್ರಾಂಗ್ ಇರಲಿ ಬ್ರೋ. ಕಾಫಿ ರೆಡಿ. ಮಗ 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 ಮೊದಲು ಮೊಬೈಲ್ ಚೇಂಜ್ ಮಾಡೋದು ಟೆಸ್ಟ್ ಆಗ್ತಾ ಇರ್ತದೆ. ಈಗ ಬಂದಪ್ಪ. ಹಾಯ್ ಬ್ರೋ. ಬ್ರೋ ಬ್ರೋ
ಬ್ರೋ ಏನಾಯ್ತು ಬ್ರೋ? ಯಾಕೆ ಕನ್ಫ್ಯೂಷನಲ್ಲಿ ನಿಂತಿದ್ದೀರಾ? ಅಲ್ಲ ಮಗ, ಕಾಫಿ ತಗೊಂಡ್ಬರೋಷ್ಟು ಆಚೆ ಬಂದು ನಿಂತಿದ್ಯಲ್ಲೋ, ಡೋರ್ ಲಾಕ್ ಆಗಿದ್ರು, ಆಚೆ ಹೆಂಗೋ ಬಂದೆ? ಬ್ರೋ ನಾವು ಬರೋದಕ್ಕೆ ಮುಂಚೆ ಕಾಫಿ ರೆಡಿ ಮಾಡಿದ್ದೀರಾ, ನೀವು ಸೂಪರ್ ಬ್ರೋ. ಅಲ್ಲ ಮಗ, ಅವಳು ನೀನು ಬಂದಿದ್ದೆ, ನಾವು ಮಾತಾಡ್ತಿದ್ವಿ, ನೀನು ಕಾಫಿ ಕೇಳಿದೆ, ನಾನು ಕಾಫಿ ಮಾಡ್ಕೊಂಬರೋಷ್ಟು ಆಚೆ ಬಂದು ನಿಂತಿದ್ದೀವೋ, ಹೆಂಗೋ ಇದು? ಬ್ರೋ ನಿಮ್ಮ ಏಜಲ್ಲಿ ಪ್ರತಿಯೊಬ್ಬರು ಲವರ್ ಬಗ್ಗೆ ಕನ್ಸು ಕಾಣ್ತಾರೆ, ನೀವು ನೋಡ್ರೆ ನನ್ನ ಬಗ್ಗೆ ಕನ್ಸು ಕಾಣ್ತಾ ಇದ್ದೀರಾ. ನಿಮಗೆ ನನ್ನ ಮೇಲೆ ಎಷ್ಟು ಲವ್ ಬ್ರೋ. ಬ್ರೋ ಫಸ್ಟು ಮದುವೆ ಆಗಿ. ಮಗ ಮಗ, ಅಲ್ಲ ಮಗ, ನೀನು ಅವಾಗಲೇ ಬರಲಿಲ್ವಾ? ಬ್ರೋ ಕರೆಕ್ಟಾಗಿ 6 ಗಂಟೆಗೆ ಬರ್ತೀನಿ ಅಂದಿದ್ದೆ, ಕರೆಕ್ಟಾಗಿ 6 ಗಂಟೆಗೆ ಬಂದಿದ್ದೀನಿ. ಗಡಿಯಾರ ನೋಡಿ. ಈಗ 6 ಗಂಟೆನಾ? ಇಲ್ಲ ಮಗ, ನೀನು ಅವಾಗಲೇ ಬಂದಿದ್ದೆ, ನಾವು ಮಾತಾಡ್ತಿದ್ವಿ, ಕಾಫಿ ಕೇಳಿದ್ರೆ ನೀನು ಕಾಫಿ ಮಾಡ್ತಾನೆ ಕೊಟ್ಟೆ. ಬ್ರೋ ನೀವು ಫುಲ್ ಕನ್ಫ್ಯೂಸ್ ಆಗಿದ್ದೀರಾ. ನಾವು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ ಇಲ್ಲಿ. ಮಗ 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 ಏನಪ್ಪ ಇವತ್ತು ಹಿಂಗಾಯ್ತಿದ್ದೆ, ರಾತ್ರಿ ಕುಡಿದಿರೋದು ಎಣ್ಣೆ ಹಿಂಗೆ ಹೇಳ್ತಿಲ್ವಾ? ಈ ಟೆನ್ಷನ್ಗೆ ಫುಲ್ ನೀರು ದಾರ ಆಯ್ತೈತಲ್ಲಪ್ಪ, ನೀರಲ್ಲಿ ಕುಡಿಯೋಣ ಅಷ್ಟು. ಹಿಂಗಾಗ್ತೈತೆ ನೀರು ತಾನೇ ತಾನೇ ಹಂಗಾಗ್ತೈತಲ್ಲ. ಎಣ್ಣೆ ಹೊಡಿದ್ರೆ ಕಿಕ್ ಹತ್ಬಿಟ್ಟದಲ್ಲ, ಎಲ್ಲ ಕನ್ಫ್ಯೂಷನ್. ವಾವ್, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ. ಆಚೆ ಗಾಳಿನೇ ಬೀಸ್ತಿಲ್ವಲ್ಲ, ಇಲ್ಲಿ ನೋಡ್ರಿ ಹಿಂಗೆ ಗಾಳಿ ಬೀಸ್ತಿದೆ. ಏನಾಯ್ತು ಇಲ್ಲಿ? ಸಡನ್ ಗಾಳಿ ನಿಂತೈತಲ್ಲ. ಹಾಂ, ಏನಾಗ್ತಿದೆ ಇಲ್ಲಿ? ಏನಾಯ್ತಪ್ಪ? ಅಲ್ಲಿ ನೋಡಿದ್ರೆ ನಲ್ಲಿ, ನೋಡಿದ್ರೆ ಗಾಳಿ, ಏನಾಗ್ತೈತೆ ನಿಮಗೆ? ಮಮ್ಮಿ, ಎಲ್ಲಿ ದಿಚ್ಚರು ಅಲ್ಲಿಗೆ ಹಿಂಗೆ ಹೋಯ್ತು? ಸುಭಾಷ್, ನನ್ನನ್ನು ಯಾಕೆ ಬ್ರೋ ದೇವ ಅಂತ ಇದ್ದೀರಾ? ಒಂದ್ಸರಿ ದೇವತಾ ಕಾಣಿಸ್ಬಿಡಲ್ಲ, ಅಷ್ಟೊಂದು ಕೂಗ್ತಾ ಏನೋ ಮಾಡ್ತಿದ್ದೆ ನೀನು? ಬ್ರೋ ಜೋರ ಕೇಳಿಸಿಲ್ಲ, ಇಯರ್ಫೋನ್ ಹಾಕಿದ್ದೆ, ಏನಕ್ಕೆ ಕೂಗ್ತಾ ಇದ್ರಿ? ಜೋರಾಗಿ ಹೋಗ್ಬೇಕು ತಾನೆ. ಕೂಗೋದಕ್ಕೆ ಅಷ್ಟೊಂದು ಕಿಚ್ಚ ಸಾಯ್ತಾ ಇದ್ದೀನಿ ನಾನು, ಏನೋ ಮಾಡ್ತಿದ್ದೆ? ಏನು ಬ್ರೋ ನಿಮ್ಮ ಟೆನ್ಷನ್ನು? 2 ನಿಮಿಷ ಇರಿ, ಅರ್ಜೆಂಟ್ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಮಗ 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 ಬಂದಿದ್ದಾನೆ, ಅದು 3 ಸಲ ಹೋಗೋದು ಬರೋದು ಮಾಡಿ ಮಾಡಿ ನನಗೆ ಸಾಯಿಸ್ತಾ ಇದೆ.
ಫೋನಾ? ಎದುರ್ಕೊಂಡ್ರಾ ರಿಂಗ್ ಆಗಲು ನಾನು ಸಾಯಿಸೇ ಬಿಡಲ್ಲಪ್ಪ. ನೀವು ಯಾಕಾದ್ರೂ ನನ್ನ ರೂಮ್ ಕರ್ಸೋದನ್ನ ಇವತ್ತು. ನನ್ನ ಟೈಮೇ ಸರಿ ಇಲ್ಲ ಇವತ್ತು. ಇದು ಇವ್ನಿಗೆ ಆಗಲ್ವಾ? ಬಟ್ಟೆ ತುಂಬ್ಕೊಬಂದನ, ಕೈ ತುಂಬ್ಕೊಬಂದನಪ್ಪ. ಇಷ್ಟು ಆಯ್ತಲ್ಲ, ಇಷ್ಟು ಭಾರ ಇದೆಯಲ್ಲ ಬಟ್ಟೆ ಹಾಕೋದು. ಏನು ತಂದು ನೀನು? ಯಾರು ಯಾರದು? ಅಯ್ಯೋ ಯಾರು ಯಾರದು? ಅಯ್ಯೋ ಬೇಡ. ಸುಭಾಷ್ 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 ತೆಗಿಯಲಿ, ಏನಾಗಿದೆ? ಸುಭಾಷ್ ಯಾರೋ ಒಂದು ಬಾಗಿಲು ಕೊಡ್ತಾ ಇದ್ದಾರೆ ಕಣದ್ರೆ ಈಗ. ಸುಭಾಷ್ 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 Bro, 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 ಇದೆಲ್ಲಿ? Bro, bro, ಹೇಳಿ bro. Bro, ನಾನು ಸುಭಾಷ್ ಬ್ರೋ. ನೀನು ದೆವ್ವ, ನೀನು ದೆವ್ವ, ನೀನು ಸುಭಾಷ್ ಅಲ್ಲ ನೀನು. ಬ್ರೋ ನಾನು ಸುಭಾಷ್ ಬ್ರೋ. ಬ್ರೋ ಯಾಕೆ ಏನಾಯ್ತು? ಪ್ಲೀಸ್ ಈ ರೀತಿ ಹಿಂಸೆ ಕೊಟ್ಟು ಸಾಯಿಸೋದು ಒಂದೇ ಸಾಯಿಸು ಪ್ಲೀಸ್. ಈ ರೀತಿ ಹಿಂಸೆ ಕೊಡ್ಬೇಡ ಪ್ಲೀಸ್ ಪ್ಲೀಸ್. ಬ್ರೋ ನಾನು ದೆವ್ವ ಅಲ್ಲ ಬ್ರೋ, ನಾನು ಸುಭಾಷ್ ಬ್ರೋ. ನೀನು ಸುಭಾಷ್ ಅಲ್ಲ, ನೀನು ದೆವ್ವ. ನೀನು ಬ್ಯಾಗಲ್ಲಿ ಮೂಳೆ ಇಟ್ಕೊಂಡ್ಬಂದಿದ್ಯಾ, ನಾನು ನೋಡಿದೆ. ಬ್ರೋ ಬ್ರೋ ನನ್ನ ಬ್ಯಾಗಲ್ಲಿ ಬಟ್ಟೆ ಇರೋದು ಬ್ರೋ. ಇಲ್ಲ ಇದೆ, ನೋಡಿ ನೋಡಿ ಬಟ್ಟೆ ಬ್ರೋ. ಯಾಕೆ ಏನಾಯ್ತು ಬ್ರೋ ನಿಮಗೆ? ಬಟ್ಟೆನ ಮೂಡೆಲ್ಲ ಅಂತೇನು? ನೀನು ದೆವ್ವ ನನಗೆ ಗೊತ್ತು. ನೀನು ಸುಭಾಷ್ ಅಲ್ಲ, ನೀನು ಸುಭಾಷ್ ಅಲ್ಲ ಬ್ರೋ. ಯಾಕೆ ಹಿಂಗೆ ಆಡ್ತಿದ್ದೀರಾ? ನಾ ದೆವ್ವ ಅಂತ ನಿಮ್ಗೆ ಹೆಂಗೆ ಪ್ರೂವ್ ಮಾಡಲಿ ಹೇಳಿ? ಪ್ರೂವ್ ಮಾಡ್ತೀಯಾ? ನೀನು ದೆವ್ವ ಅಂತ ಪ್ರೂವ್ ಮಾಡ್ತೀಯಾ? ಹೇಳಿ, ಪ್ರೂವ್ ಮಾಡ್ತೀನಿ. ಆಯ್ತು ನಡೀರಿ ಬ್ರೋ. ನೀನು ದೆವ್ವ ಅಲ್ಲ ಅಂದರೆ ದೇವ್ರ ಫೋಟೋ ನೀನು ದೆವ್ವ ಅಲ್ಲ, ನೀನು ಸುಭಾಷ್ ಅಂತ. ಸರಿ ಮಾಡ್ತೀನಿ ಇರಿ ಬ್ರೋ. ನೋಡಿ ಬ್ರೋ, ಈ ದೇವ್ರ ಮೇಲೆ ಪ್ರಮಾಣವಾಗೂ ಹೇಳ್ತಾ ಇದ್ದೀನಿ, ನಾನು ಸುಭಾಷ್, ದೆವ್ವ ಅಲ್ಲ. ನಂಬಿಕೆ ಬಂತ ಈಗಲಾದ್ರು? ನಂಬಿಕೆ ಬರ್ತೀನಿ. ಮತ್ತೇನು ಮಾಡ್ಬೇಕು ಬ್ರೋ? ಒಂದು ನಿಮಿಷ
ಏನಿದು ಯಾಕೆಲ್ಲ ಹಿಂಗೆಲ್ಲ ಬೆಳಿತಾ ಇದ್ದೀರಾ ಬ್ರೋ? ಏನು ಮಾಡ್ತಿದ್ದೀರಾ ಬ್ರೋ? ಬ್ರೋ 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 ಯಾಕೆ ಹೀಗೆ ಆಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ನಿನ್ಗೇನು ಆಗಿಲ್ವಾ? ನನಗೇನಾಗುತ್ತೆ ಬ್ರೋ? ಅಂದ್ರೆ ಸುಭಾಷನ ಸುಭಾಷೆ ಬ್ರೋ. ಬ್ರೋ ಏನಾಯ್ತು ನಿಮಗೆ? ಮಗ ಬ್ರೋ ಯಾಕೆ ಆಡ್ತಿದ್ದೀರಾ ಬ್ರೋ? ಏನಾಯ್ತು? ಮಗ ಏನಾಯ್ತು ನಿಮಗೆ? ಬ್ರೋ ಇಷ್ಟೆಲ್ಲ ಆಯ್ತಾ? ಮನೇಲಿ ದೆವ್ವ ಇದೆಯಾ ಬ್ರೋ? ಇಷ್ಟು ದಿವಸ ಏನು ಇರಲಿಲ್ಲ ಮಗ. ನೀನು ಬರ್ತೀನಿ ಅಂತ ಫೋನ್ ಮಾಡಿದ್ಮೇಲೆ ನನ್ನ ರೂಮಲ್ಲಿ ಹಿಂಗೆಲ್ಲ ಆಗ್ತೈತೆ. ಏನು ಬ್ರೋ ನನ್ನ ಮೇಲೆ ಹೇಳ್ತಾ ಇದ್ದೀರಾ? ಯಾಕೋ ತುಂಬ ಭಯ ಆಗ್ತಾ ಇದೆ ಬ್ರೋ. ನಿನಗೆ ಭಯ ಆಗೋದಿಲ್ಲ, ನಾನು ಆಲ್ರೆಡಿ ಭಯ ಸಾಯ್ತಾ ಇದ್ದೀನಿ. ಬ್ರೋ ಫಸ್ಟ್ ಇಲ್ಲಿಂದ ಹೋಗ್ಬಿಡ. ಬನ್ನಿ ಬ್ರೋ, ಡೋರ್ ತೆಗೀರಿ ಬ್ರೋ. ಬ್ರೋ ಬನ್ನಿ ಬ್ರೋ. ನಡಿ ಮಗ, ಇಲ್ಲಿಂದ ಹೋಗೋಣ. ಮಗ ಇಲ್ಲಿಂದ ನಡಿ ಬ್ರೋ. ಇದೇನು ಬ್ರೋ? ಮಗ ಬ್ರೋ ಏನು ಬ್ರೋ? ಹಾಂ ಬ್ರೋ ಜೊತೆಲಿ ಬ್ರೋ. ಬ್ರೋ ಏನು ಮಾಡೋದು ಬ್ರೋ? ಬ್ರೋ ಕರೆಂಟ್ ಹೋಯ್ತು ಬ್ರೋ. ಮಗ ಹೋಯ್ತು. ಜೊತೆಲಿ ಬ್ರೋ. ಹಾಂ ಓಕೆ. ಬ್ರೋ ಮಗ ಅಣ್ಣ. ಸುಭಾಷ್ ಬ್ರೋ ಬ್ರೋ ಮಗ ಮಗ ಬ್ರೋ 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 ಬೇಡ ಬೇಡ ಬೇಡ. ಕರೆಂಟ್ ಬಂತ. ಎಲ್ಲೋ ಅಷ್ಟೊಂದು ಕರೀತಿಲ್ಲ ಗೊತ್ತಾ ನಿಮ್ಗೆ? ನಾನು ನೋಡ್ತೀನಿ, ನೀನು ನೋಡ್ತೀನಿ ಬ್ರೋ.
Kenapa tak tidur lagi, ha? ಏನ್ ಮಾಡಿದೆ ನಾನು ತಾನೇ ತಾನೇ ಕ್ಲೋಸ್ ಆಗ್ತದೆ. ಏನ್ ಮಾಡಿ ನಾನು ಬೇಗ ಮಾಡ್ತಾ ಇದ್ದೀರೋ ಮತ್ತೆ ಮಾಡಬೇಕು. ಬೇಗ ಮಾಡಿದ್ರು ಮಾತಾಡ್ತಿರೋ ಯಾರು ಬಂದವರು ಬ್ರೋ, ನೆರಳು ಕಾಣಿಸ್ತು ನಾನು ನೋಡುವಾಗ ಯಾರೋ ಬಂದರು ಬ್ರೋ. ನಾನಿಬ್ರು ಮುಂದೆ ತಪ್ಪಾದೆ ಬ್ರೋ. ನೀವು ಕೆಲಸ ಸಹಾಯ ಆಗಿದೆ ನನಗೆ. ನನಗೋಸ್ಕರ ಮಗ ನೀನ್ ಯಾಕೋ ಹೊರ ಕೇಳಿದ್ರು 3 ಸಲ ಬಂದು ಕಾರ ಕೊಟ್ಟಿದ್ದಲ್ಲ ನೀನು ಬ್ರೋ. ನಾನು ಇನ್ನೂ ಲವ್ ಮಾಡಿಲ್ಲ, ಮದುವೆ ಆಗಿಲ್ಲ, ಏನೂ ಆಗಿ ಸಹಾಯ ಇಷ್ಟ ಇಲ್ಲ ಬ್ರೋ. ನನಗೆ 3 ಮಕ್ಕಳ ಮದುವೆ ಆಗಿ ನನಗೂ ಏನು ಆಗಿಲ್ಲ ಬ್ರೋ. ಏನಾದ್ರು ಮಾಡಿ ಬ್ರೋ, ಫೋನ್ ಮಾಡಿ ಬ್ರೋ ನಿಮ್ ಫ್ರೆಂಡ್ಗೆ ಬ್ರೋ. ಬೇಗ ಮಾಡಿ ನೀವು ಮಾಡಿ ಮತ್ತೆ ಮಾಡಿ ಬ್ರೋ. ನೋಡ್ಸಿಗೆ ಕೊಡಿ ಬ್ರೋ. ಯಾವ ಕಡೆ ಬಟ್ಟು ಏನು. ಹಲೋ ಹಲೋ ಮಗ, ಎಲ್ಲಿಗೆ ಮಗ? ಅಷ್ಟೊಂದು ಕಾಲೇ ಕನೆಕ್ಟ್ ಇಲ್ವಲ್ಲೋ ನನಗೆ. ಹಲೋ ಬ್ರೋ, ದೂರದಲ್ಲಿದ್ದೀನಿ ಮಗ. ಮಗ ಏನೆಲ್ಲೋ ನಮ್ಮ ಮನೆಗೆ ದೇವರು ಅಷ್ಟೊಂದಿದ್ದು ಎಲ್ಲಾದ್ರೂ ಕಾಟ ಕೊಟ್ಟಿದ್ರು. ಅಡಿಗೆ ಮನೆ ಹುಡುಗ ಬಿಡ್ತಲ್ಲ, ದೇವ್ರ ಬಿಡ್ತಲ್ಲ, ಕೈ ಕಾಣಿಸ್ತೈತೆ, ಕಾಲುಗಳೆಲ್ಲ ಕಾಣಿಸ್ತೈತೆ ಮಗ. ಹೇಳ್ತಿದ್ಯಾ ಮಗ? ನಮ್ಮನೇಲಿ ದೇವನ ತುಂಬಾ ತೊಂದರೆ ಕೊಡ್ತಿದ್ರು ಬ್ರೋ. ಏನಾದ್ರು ಒಂದು ಮಾಡಿ ಕಾಪಾಡಿದ್ರು ಪ್ಲೀಸ್ ಬ್ರೋ. ಹೌದಾ? ಏನ್ ಮಾಡೋದು ಇವಾಗ? ನಾನ್ ಬೇರೆ ತುಂಬಾ ದೂರದಲ್ಲಿದ್ದೀನಿ. ಮಗ ಪ್ಲೀಸ್ ಮಗ, ಬೆಂಬಲ ಮಗ, ಪ್ಲೀಸ್ ಬೇಗ ಬಾ ಮಗ, ಕಾಪಾಡಲು ಪ್ಲೀಸ್ ಬ್ರೋ, ಬೇಗ ಬಂದಿದ್ರು. ಸ್ವಾಮೀಜಿ ಗೊತ್ತು, ಅವ್ರ ನಂಬರ್ ನಿಮ್ಗೆ ಕೊಡ್ತೀನಿ. ನಾನು ಅವ್ರಿಗೆ ಕಾಲ್ ಮಾಡಿ ಮಾತಾಡು. ಅವರು ನಿಮ್ಗೆ ತೊಂದರೆ ಸ್ವಾಮೀಜಿ ಮಾಡ್ತಾರೆ. ಸರಿ ಬೇಗ ನಂಬರ್ ಕಳ್ಸು ಮಗ. ಸರಿ, ಈಗಲೇ ಬ್ರೋ ಏನು ಕಳಿಸಿದ್ರು. ಸರಿ ಬಂದ ನೋಡಿ ಬ್ರೋ. ಮಾಡಿ ಮಾಡಿ ಮಾಡಿ.
ಮತ್ತೆ ಮಾಡಿದ್ರು ನಮ್ಮ ಕತೆ. ಹಲೋ ಹಲೋ, ಯಾರು? ಹಲೋ ನನ್ನ ಫ್ರೆಂಡ್ ರಮೇಶ್ ಅಂತ ನಂಬರ್ ಕೊಟ್ಟ. ನಾವು ತುಂಬಾ ತೊಂದರೆ ಕಾಪಾಡಿ. ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಮೊದಲು ಏನು ತೊಂದರೆ ಆಗಿದೆ ಅನ್ನೋದನ್ನ ನಿಧಾನವಾಗಿ ಹೇಳಿ, ಭಯ ಪಡಬೇಡಿ. ಗುರುಗಳೇ, ಅದೇನು ನನ್ನ ಫ್ರೆಂಡು ಸಂಜೆ 6 ಗಂಟೆ ಬರ್ತಿದ್ದ ಕಾಲ್ ಮಾಡಿದ್ದ. ನೋಡು ದೆವ್ವ ಕೈ ಕಾಲೆಲ್ಲ ಕಾಣಿಸ್ತೇವೆ ಗುರುಗಳ ನಮ್ಮೆಲೆ ಬರ್ತವೆ. ಪ್ಲೀಸ್ ಗುರುಗಳೇ, ಕಾಪಾಡಿ ಪ್ಲೀಸ್ ಗುರುಗಳೇ. ಅಷ್ಟೊಂದಿಲ್ಲ ಡೋರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಏನ್ ಮಾಡ್ಬೇಕು ದಯವಿಟ್ಟು ನಾವು ಕಾಪಾಡಿ ಪ್ಲೀಸ್ ಗುರುಗಳೇ. ಆಯಿತು, ಒಂದು ನಿಮಿಷ ಇರಿ, ನಾನು ಮತ್ತೆ ಮಾತಾಡ್ತೀನಿ. ಈಗ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿ. ನಾನು ಒಂದು ವಿಧಾನ ಹೇಳ್ತೀನಿ, ಹಾಗೆ ಮಾಡಿ. ನಿಮ್ಮ ತೊಂದರೆನ ನೀವೇ ಬಗೆಹರಿಸ್ಕೊಂಡು ಏನು ತೊಂದರೆ ಇಲ್ಲದೆ ಮನೆಯಿಂದ ಆಚೆ ಬರ್ಬೋದು, ಆಯ್ತಾ? ನಾವು ಮಾಡ್ಬೇಕಾ ಗುರುಗಳೇ? ನಮ್ಮ ಅದೆಲ್ಲ ಆಗಲ್ಲ ಗುರುಗಳೇ, ನೀವೇನಾದ್ರು ಮಾಡಿ ಗುರುಗಳೇ. ಏನು ಗಾಬರಿ ಆಗ್ಬೇಡಿ, ನಾನು ಹೇಳ್ದಾಗೆ ನೀವು ಮಾಡಿ. ನಾನು ಇಲ್ಲೇ ಇದ್ರೂ ನಿಮ್ಗೇನು ತೊಂದರೆ ಆಗ್ದಾಗೆ ನೋಡ್ಕೋತೀನಿ, ಆಯ್ತಾ? ಸರಿ ಗುರುಗಳೇ, ನಿಮ್ಗೆ ನಮಗೆ ನಾವು ತಾಳ ಕೈ ಕೊಡ್ತೀವಿ ಗುರುಗಳೇ. ನೀವೇನ್ ಹೇಳ್ತೀರಾ ಹಂಗೆ ಮಾಡ್ತೀವಿ ನಾವು. ಏನ್ ಮಾಡ್ಬೇಕು ಹೇಳಿ ಗುರುಗಳೇ. ಸರಿ ಗುರುಗಳೇ, ಆಯ್ತು ಮಾಡ್ತೀನಿ. ಬ್ರೋ, ನನಗೂ ಸೇರಿಸ್ಬೇಡ್ಕೊಳ್ಳಿ ಬ್ರೋ. ನೀವು ಒಬ್ಬರೇ ಕೇಳ್ಕೊತಾ ಇದ್ದೀರಾ? ಕೇಳ್ಕೊಳ್ಳಿ ಬ್ರೋ, ನೀವು ಹೋದ್ರೆ ಸಾಕು. ಸರಿ ಬ್ರೋ. ನಿಮ್ಮಿಂದ ಬಡಪ್ಪ, ನೀವು ನಮ್ಗೆಲ್ಲ ಮಾಡ್ತಿದ್ದೀವಿ. ಈ ಮನೆಯಲ್ಲಿ ಯಾವುದೇ ಆತ್ಮ ಇದ್ರೆ ತೆಂಗಿನಕಾಯಿಂದ ನಿಂಬೆಹಣ್ಣು ಕೆಳಗೆ ಬೀಳಿ. ದೆವ್ವ ಇಲ್ಲ ಅನ್ಸುತ್ತೆ ಬ್ರೋ, ಅದಕ್ಕೆ ಬೀಳ್ತಾ ಇಲ್ಲ. ದೆವ್ವ ಇಲ್ಲ ಅಂದಿದ್ದೆ ಅಷ್ಟೊತ್ತಿನ ಸ್ವಲ್ಪ ವೇಟ್ ಮಾಡಕ್ಕಾಗಲ್ಲ. ಬ್ರೋ, ದೆವ್ವ ಇರೋದು ಕನ್ಫರ್ಮ್ ಬ್ರೋ. ಯಾಕೋ ಭಯ ಆಗ್ತೈತೆ ತುಂಬಾ. ನೆಕ್ಸ್ಟ್ ಮಾಡೋದು ಬ್ರೋ, ಮಾಡಲೇಬೇಕು ಬ್ರೋ. ಇನ್ಸಕ್ಕೂ ಆಗಲ್ಲ, ಶುರು ಮಾಡ್ಬಿಟ್ಟಿದ್ದೀವಿ. ನಾವು ಇದು ಹೋಗ್ಬೇಕು, ಇದು ಕಂಪ್ಲೀಟ್ ಮಾಡಲೇಬೇಕು ಬ್ರೋ. ಸರಿ ಕಂಪ್ಲೀಟ್
ಮಾಡ್ಬೇಡ. ನೀವು ಬಂದು ನಿಮ್ಗೆ ತೊಂದರೆ ಕೊಡ್ತಿದ್ದೀರಾ ಅಂದರೆ ನಮ್ಮಿಂದ ನಿಮ್ಗೆ ಏನೋ ತೊಂದರೆ ಆಗಿರಬೇಕು. ನಮ್ಮಿಂದ ಏನೋ ತೊಂದರೆ ಆಗಿದ್ರೆ ಈ ತೆಂಗಿನಕಾಯಿ ಸುತ್ತ ತಿರುಗಿ, ಇಲ್ಲ ಅಂತಂದ್ರೆ ತಿರುಗಿ ಹಾಗೆ ನಿಂತಿರಿ. ನೀವೇನು ಮಾಡಿದಿರ ಬ್ರೋ, ಅದಕ್ಕೆ ತಿರುಗಿದ್ದದು. ಮಗ ನಾನೇನು ಮಾಡಿಲ್ಲ ಮಗ, ನೀನೇನೋ ಮಾಡಿದ್ದೆ ಬ್ರೋ. ನಿಮ್ಗೆ ಫಸ್ಟ್ ದೇವ ತೊಂದರೆ ಕೊಡ್ತಾ ಇರೋದು, ನಿಮ್ಮನೆಲ್ಲ ತೊಂದರೆ ಶುರು ಆಗಿರೋದು. ನೀವೇನೋ ಮಾಡಿದಿರ ಅದಕ್ಕೆ ಹೇಳಿ. ಇಲ್ಲ ಮಗ, ನೀನ್ ಬರ್ತೀನಿ ಅಂತಂದ್ರೆ ಎಲ್ಲ ಆಯ್ತದ ನಮ್ಮ ಮನೇಲಿ. ಸೊ ನೀನೇನೋ ಮಾಡಿದ್ದೆ ಮಗ, ನೀನೇನ್ ಮಾಡಿದೆ ಫಸ್ಟ್ ಹೇಳಿ ಮಗ. ಸರಿ ಆಯ್ತು, ಮೂರನೇ ಪ್ರಯೋಗ ಮಾಡೋಣ. ಅವರೇ ಬಂದು ಹೇಳ್ತಾರೆ ನಮಗೆ ಏನ್ ತೊಂದರೆ ಆಗಿದೆ ಅಂತ. ಸರಿ ಮಾಡೋಣ. ಸರಿ ಆಯ್ತು, ಬಂದ್ಬಿಡ್ಲಿ. ನಾನ್ ಮಾಡಿದ ನೀನ್ ಮಾಡಿದ್ರೆ ನೋಡ್ಬೋಣ, ಗೊತ್ತಾಗುತ್ತೆ. ನಾನೇನು ಮಾಡಿಲ್ಲ, ನೀನೇನು ಮಾಡಿದ್ಯಾ? ನೀನೇನೋ ಮಾಡಿದ್ಯಾ? ನಮ್ಮಿಬ್ಬರಲ್ಲಿ ಯಾರು ತಪ್ಪು ಮಾಡಿದ್ವು, ಏನ್ ತಪ್ಪು ಮಾಡಿದ್ವು ನಮ್ಗೆ ಗೊತ್ತಿಲ್ಲ. ನಮ್ಮಿಬ್ಬರಿಂದ ಏನೇ ತಪ್ಪಾಗಿರ್ಲಿ, ನೀವೇ ಬಂದದನ್ನ ಹೆಂಗಾರ ಮಾಡಿ ತಿಳಿಸಿ, ನಾವು ಅದನ್ನ ಸರಿ ಮಾಡ್ತೀವಿ. ಹೇಗೆ ಗೊತ್ತಾಗಿಸ್ತಾರೆ? ಹೇಗೆ ಗೊತ್ತಾಗುತ್ತೆ ನಿಮಗೆ? ನಾನು ತಪ್ಪು ಮಾಡಿದ್ದೀನಿ, ನೀನು ತಪ್ಪು ಮಾಡಿದ್ದೆ ಅಂತ. ಮೋಸ್ಟ್ಲಿ ವಾಯ್ಸ್ ಕೇಳಿಸ್ಬೋದು ಅನ್ಸುತ್ತೆ. ನಂಗೆ ಯಾಕೋ ಭಯ ಆಗ್ತಿತ್ತು ಮಗ, ನಂಗೆ ಯಾಕೋ ಭಯ ಆಗ್ತಿತ್ತು. ನೀನು ಮಾಡಿದ ತಪ್ಪಿಗೆ ನಾನು ಯಾಕೋ ಅನ್ಭವಿಸ್ಬೇಕು? ನನ್ನ ಮೇಲೆ ಕೇಳ್ತಿದ್ರ ಬ್ರೋ, ಯಾಕೋ ನನಗೆ ನಿಮ್ಮ ಮೇಲೆ ಇರೋದು ಮಗ. ಸರಿ ಆಯ್ತು, ನೋಡಿ ಯಾವ ಮೂಲೆ ಇದೆ. will kill you with us, then we will kill ಮುಂದೆ ಬಂದ್ರ ನೀವಿಬ್ರು ಏನ್ ತಪ್ಪು ಮಾಡಿದಿರಿ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಏನು ಮಾಡಿಲ್ಲ, ಏನು ಮಾಡಿ ಇವನೇನೋ ಏನು ಏನು ಮಾಡಿ ಕೈಯಾರೆ ಮಾಡಿದ್ರೇನೆ ತಪ್ಪ. ಇವತ್ತಿಗೆ ಸರಿಯಾಗಿ 1 ತಿಂಗಳಿಂದ ಬೆಂಗಳೂರು ಮೈಸೂರು ಹೈವೇ ರಸ್ತೆಯಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ವಾ? ಮಗ ನಡಿ ಮಗ, ಬೇಗ ಟೈಮ್ ಆಯ್ತು. ಬ್ರೋ ಅಲ್ಲಿ ನೋಡಿ ಬ್ರೋ, ಆಕ್ಸಿಡೆಂಟ್ ಆಯ್ತು. ಅಯ್ಯಯ್ಯೋ, ಅಲ್ಲಿಕ್ಕೆ ಬಿದ್ದೋದಲ್ಲ ಮಗ. ನಡಿ ನಡಿ ಮಗ, ನೋಡೋಣ ನಡಿ ಮಗ, ನಡಿ. ಏನಾಗಿದೆ ಅಂತ ಮಗ, ಸ್ಪಾಟ್ ಅನ್ಸುತ್ತೆ ಮಗ. ಬ್ರೋ ಒಂಟೆ ಹೋದ ಬೋಳಿ ಮಗ ನಿಲ್ಲಿಸ್ದೇನೆ. ಬ್ರೋ ಕೈ ಶೇಕ್ ಆಗ್ತಿದೆ ಬ್ರೋ. ಇನ್ನೂ ಪ್ರಾಣ ಹೋಗಿಲ್ಲ ಬ್ರೋ. ಮಗ ಟೈಮ್ ಆಗ್ತಿದೆ, ಇದೆಲ್ಲ ನಮ್ಗೆ ಸುಮ್ಮನೆ ತೊಂದರೆಗಳು ಬೇಡ. ಪೊಲೀಸರು ಬಂದು ನೋಡ್ಕೊತಾರೆ, ಇದನ್ನ ನಾವು ಹೊಂಟ್ಕೊಂಡು ನಡಿ ಮಗ. ಬ್ರೋ ಹೆಂಗ್ ಬ್ರೋ ಬಿಟ್ಟೋಗೋದು? ಈ ಬೇಡ ಮಗ, ರಿಸ್ಕ್ ಹಾಕೋ ಮಗ ನಮಗೆ ಅವೆಲ್ಲ. ನಾವು ಹೊಟ್ಕೊಳ್ಳೋಣ, ಟೈಮ್ ಆಗತ್ತೆ ನಮಗೆ.
ಈಗ ಹೇಳಿ, ನೀವಿಬ್ರು ತಪ್ಪು ಮಾಡಿಲ್ವಾ? ನಿಮ್ಮಿಂದ ತಪ್ಪು ಆಗಿಲ್ವಾ? ಅವತ್ತು ಆ ಆಕ್ಸಿಡೆಂಟ್ ಸತ್ತಿದ್ದು ಬೇರೆ ಯಾರು ಅಲ್ಲ, ನಾವಿಬ್ರೇ. ಇಬ್ಬರ ಆಗ ಇನ್ನೊಬ್ರ ಹಿಂದೆ ಕೂತಿದ್ದೀನಲ್ಲ. ತೊಂದರೆ ಕೊಟ್ಟವರು ಆಕ್ಷನ್ ಮಾಡೋದು ಯಾರೋ ಬೇರೆಯವರು. ನೀವು ಅವನು ತೊಂದರೆ ಕೊಡ್ಬೇಕಾದ್ರೆ ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಆಕ್ಸಿಡೆಂಟ್ ಮಾಡಿದವನು ಅವನು, ಆದ್ರೆ ಸಾಯೋಕ್ ಬಿಟ್ಟು ನೀವು ತಾನೇ. ಆಕ್ಸಿಡೆಂಟ್ ಮಾಡಿದವನ ಕತೆ ಮುಗ್ದಾಯ್ತು. ಈಗ ನಿಮ್ ಕತೆ. ಆಗ ಒಂದು ಟೈದಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಬಂದ್ಬಿಟ್ಟಿದ್ದೀನಕ್ಕ. ಇನ್ನೊಂದ್ಸಲಿ ತಪ್ಪು ಮಾಡಲು ಏನು ಬಿಡ್ಬೇಕಾ? ಅಯ್ಯೋ ಅಕ್ಕ, ಅವತ್ತು ನಾವು ನಿಮ್ಮನ್ನ ಕಾಪಾಡಿದ್ದೀವಿ, ನೀವು ನಮ್ಮಲ್ಲಿ ಸೇರಿಸಿದ್ರೆ ನೀವು ಹಂಗೆ ಮಾತಾಗ ಆಗಲ್ಲ ಅಂತ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ. ಅಕ್ಕ ನಮ್ ತಪ್ಪು ನಮಗ್ ಗೊತ್ತಾಗಿದೆ, ಇನ್ಯಾವುದು ಈ ತಪ್ಪು ಮಾಡಲ್ಲ. ಯಾರೇ ಕಷ್ಟ ನಾವು ಸಹಾಯ ಮಾಡ್ತೀವಿ, ಪ್ಲೀಸ್ ನಮ್ಮನ್ನು ಬಿಟ್ಬಿಡಕ್ಕ. ಪ್ರಾಣದ ಬೆಲೆ ಇವಾಗ ಗೊತ್ತಾಯ್ತಾ? ನಿಮ್ ಜೀವಕ್ಕೆ ಇದ್ದಿದ್ ಬೆಲೆನೆ ತಾನೇ ನಮ್ ಜೀವಕ್ಕೆ ಇದ್ದಿದ್ದು. ಎದೆಡಿ ಮೇಲೆ ತಪ್ಪು ಇವಾಗ ಗೊತ್ತಾಯ್ತಾ? ಬುದ್ಧಿ ಬಂತಾ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀರಾ? ನಾವೇನು ಮಾಡಲ್ಲ. ಮತ್ತೆ ಈ ತಪ್ಪುಗಳನ್ನು ಯಾರು ಮಾಡಬೇಡಿ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ನಾವು ಬರ್ತೀವಿ. ಏನು ಮಾಡಲ್ಲ, ನಮ್ಗೆ ಕ್ಷಮಿಸ್ಬಿಟ್ರ ಅಕ್ಕ. ನಮ್ಗೆ ಹೇಳ್ಬೇಡಿ, ನಿಮ್ ಫ್ರೆಂಡ್ಗೆ ಹೇಳಿ. ಸ್ವಾಮೀಜಿ ಜೊತೆ ಮಾತಾಡಿ ಈ ಮಂಡಲ ಎಲ್ಲ ಬರೆದು ನನ್ನ ಇಲ್ಲಿ ಕರೆಸಿ ನಮ್ಮಿಂದ ನಿಮ್ಮನ್ನ ಕಾಪಾಡಕ್ಕೆ ಸಹಾಯ ಮಾಡಿದ್ನಲ್ಲ ಆ ಫ್ರೆಂಡು. ರಮೇಶ್ ಇವತ್ತು ನೀವಿಬ್ರು ಉಳಿದಿರೋಕ್ಕೆ ಕಾರಣ ಅದೇ ಫ್ರೆಂಡು. ಅದೇಗೆ ಅಂತ ನೀವೇ ತಿಳ್ಕೊಳ್ಳಿ. ಬ್ರೋ ದೇವ ಹೋಯ್ತು. ಬ್ರೋ ದೇವ ಹೋಯ್ತು ಬ್ರೋ. ಅಕ್ಕ ಥ್ಯಾಂಕ್ಸ್. ಆದರೆ ರಮೇಶ್ ಕಾರಣ, ರಮೇಶ್ ಕಾರಣ ಅಂತಂದ್ರೆ ನೀವು ಫೋನ್ ಮಾಡಿ ರಮೇಶ್ ತಾನೆ ಗುರುಗಳು ಅಂತ ಕೊಟ್ಟಿದ್ದು ಅವರೇ ತಾನೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದ್ರು. ಫೋನ್ ಮಾಡಿ ಥ್ಯಾಂಕ್ಸ್. ಹಲೋ ರಮೇಶ. ರಮೇಶ ಇಲ್ಲಪ್ಪ, ಎಲ್ಲೋದಮ್ಮ? ಅವನು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗಿದ್ನಪ್ಪ. ಇವತ್ತು ಸಾಯಂಕಾಲ ಏನಾದ್ರು? 4 ಗಂಟೆಗೆ ಫೋನಲ್ಲಿ ಮಾತಾಡ್ಕೊಂಡು ಬೈಕ್ ಓಡಿಸ್ತಿದ್ನಂತಪ್ಪ. ಆಗ ಆಕ್ಸಿಡೆಂಟ್ ಆಗಿ ತೀರೋದ್ನಪ್ಪ. ನಮ್ಮನ್ನೆಲ್ಲ ಒಂಟಿ ಮಾಡಿ ತುಂಬಾ ದೂರ ಹೋಗಿ ನಾವೇ ಫೋನ್ ಮಾಡಿದಾಗ ರಮೇಶ್ ಜೊತೆ ಮಾತಾಡಿದ್ರು ನಾ. ಸರಿ ಆಯ್ತು, ನಾನು ಬರ್ತೀನಮ್ಮ. ಬ್ರೋ ಏನಾಯ್ತು ಬ್ರೋ? ಹೋಗಿ ಬಿಡಿ ಬ್ರೋ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಮಗ, ಮತ್ತೆ ನಮ್ಗೆ ಆಕ್ಸಿಡೆಂಟ್ ಆದಾಗ ಫೋನಲ್ಲಿ ಮಾತಾಡ್ತಿದ್ದೆ ನಾನು ಮಗ. ಬ್ರೋ ಗೊತ್ತಿರೋದಿಲ್ಲ ಅವ್ನ ಸಾವು ನಾನೇ ಕಾರಣ ಆಗ್ಬಿಟ್ಟೆ ನಾನು. ಏನ್ ಬ್ರೋ ಅದು? ಅಲ್ಲ, ಅವ್ನು ಸತ್ತಿದ್ರು ನಮ್ಗೆ ಸಹಾಯ ಮಾಡ್ಬಿಟ್ಟು ಹೋಗೋರು. ನಿನ್ನಿಂದ ನನ್ನ ಜೀವ ಹೋಗಿಲ್ಲ ಮಗ. ನೀನ್ ಫೋನ್ ಮಾಡಿದಾಗ ಬೈಕ್ನ ನಿಲ್ಲಿಸ್ಬಿಟ್ಟು ಮಾತಾಡ್ಬೇಕಿತ್ತು. ತಪ್ಪು ನಂದೇ ಮಗ. ಬೈಕ್ ಓಡಿಸ್ತಾನೆ ಮಾತಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಯ್ತು, ನನ್ನ ಜೀವನೂ ಹೋಯ್ತು. ನೀವು ತೊಂದರೆಲಿರೋದನ್ನ ನೋಡಿ ಒಬ್ಬ ನಿಜವಾದ ಫ್ರೆಂಡ್ ಆಗಿ ನಾನಿರೋ ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬೇಕು ಅಷ್ಟು ಮಾಡಿದೀನಿ ಮಗ. ನೀವಾದ್ರೂ ಚೆನ್ನಾಗಿರಿ. ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ.
ಯಾರೇ ಆದ್ರೂ ಅಷ್ಟೇ ಬೈಕು ಕಾರು ಓಡಿಸುವಾಗ ಫೋನ್ನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ಬೇಡಿ. ಜೀವ ಒಂದ್ಸತಿ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ನನ್ನ ಟೈಮ್ ಮುಗೀತು ಮಗ, ಹೊರಡ್ತೀನಿ. ಹೇಳ್ಬೋದು